ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ರಚ್ಚಿ ವೆಲ್ಕಮ್ ಟು ಚಾಮರಾಜನಗರ. ಏನಿದು ನಿಮ್ ಭರಾಟೆ? ನಮಸ್ಕಾರ ಚಾಮರಾಜನಗರ. ಹೇಗಿದ್ದೀರಾ ಎಲ್ರು? ಸೂಪರ್. ರಚ್ಚಿ, ಅವಾಗ್ಲೇ ನಾನು ಗುರುಜಿನ ಕೇಳ್ತಾ ಇದ್ದೆ, ಕರ್ನಾಟಕದಲ್ಲಿ ನಾವು ಎಲ್ಲೇ ಇವೆಂಟ್ ಮಾಡಿದ್ರು ಸಾವಿರಾರು ಜನ ಬಂದು ಪ್ರೀತಿ ಕೊಡ್ತಾರೆ. ಈ ಪ್ರೀತಿಗೆ ನೀವೇನ್ ಹೇಳ್ತೀರಿ? ಈ ಪ್ರೀತಿಗೆ ಐ ಥಿಂಕ್ ಏನು ಹೇಳೋಕ್ಕೂ ಪದ ಇಲ್ಲ. ಒಂದಂತೂ ಹೇಳಕ್ಕೆ ಇಷ್ಟಪಡ್ತೀನಿ, ತುಂಬ ಅದೃಷ್ಟ ಮಾಡಿದೆ ನಾನು ಚಿತ್ರರಂಗಕ್ಕೆ ಬಂದಿರೋದು, ಈ ಮಟ್ಟಕ್ಕೆ ನಾನು ಇರೋದು. ಇದು ಐ ಥಿಂಕ್ ದೇವರ ಆಶೀರ್ವಾದ ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ನನ್ನ ಮೊದಲನೇ ಸಿನಿಮಾ ಬುಲ್ಬುಲಿಂದ ಇಲ್ಲಿವರೆಗೂ ಕರ್ಕೊಂಬಂದಿದ್ದೀರಾ. ಏನು ಮಾತೇ ಬರ್ತಾ ಇಲ್ಲ ಏನು ಮಾತಾಡಬೇಕು ಅಂತ. ಒಟ್ಟು ನನಗೂ ಅವ್ರೊಟ್ಟು ಕಿರ್ಚ್ಬೇಕು ಅಂತ ಆಸೆ ಆಗ್ತಿದೆ. ಕಿರ್ಚ್ಬೇಕು ಅಂತ ಆಸೆ ಆಗ್ತಿದೆ. ಹೋಗ್ಲಿ ಒಂದ್ಸಲ ಕಿರ್ಚ್ಬಿಡಿ ಹೋಗ್ಲಿ. ಓಕೆ, ನಾನು ಕೌಂಟ್ ಮಾಡ್ತೀನಿ 3, 2, 1 ಅಂತ ಅವಾಗ ಕಿರ್ಚೋಣ. ಓಕೆ, ಸೊ ಆನ್ ದ ಕೌಂಟ್. ಸೊ 3, 2, 1. Love you all. Thank you so much, Raji. Once again, welcome. ಮೂರ್ ಜನ ಹೆಂಗಸರು ಒಂದ್ ಕಡೆ ಸೇರಿದ್ರು ಅಂತ ಅಂದ್ರೆ ಗಂಟೆಗಟ್ಲೆ ಮಾತಾಡ್ತಾರಪ್ಪ ಅಂತ ಎಲ್ರು ಕಮೆಂಟ್ ಮಾಡ್ತಾನೆ ಇರ್ತಾರೆ. ಅಂತ ವಿಷಯ ಏನಿರುತ್ತೆ ಅಂತ ನೀವೆಲ್ಲರೂ ಅನ್ಕೋತಿರ್ತೀರಿ. ಆದ್ರೆ ಅಲ್ಲೊಂದು ಪ್ರಪಂಚನೇ ಸೃಷ್ಟಿ ಆಗ್ಬಿಟ್ಟಿರತ್ತೆ. ಬನ್ನಿ ಆ ಪ್ರಪಂಚಕ್ಕೆ ನಿಮ್ಮೆಲ್ಲರೂ ಕರ್ಕೊಂಡು ಹೋಗ್ತೀನಿ. ಬರ್ಲಿ ಜೋರಾದ ಚಪ್ಪಾಳೆ ನಮ್ಮ ಹುಡುಗರಿಗೆ. ಬಿಲ್ಲಾಡ್ಗಿತ್ತಿರು ಪೋಸ್ ಕೊಟ್ಟಿದ್ ಸಾಕು, ಬಟ್ಟೆ ಹಾಕಲ್ರಮ್ಮಿ. ಕಲ್ಲದ ಬ್ಯಾಡ, ಅಯ್ಯೋ ಮುಳ್ಳದ ಬ್ಯಾಡ, ಅಪ್ಪದ ಬ್ಯಾಡ, ಅಲ್ಲಿ ಡೌರದ ಬ್ಯಾಡ. ಬೆಳಗಾವಿದ್ದು ಮುಖ ತೊಳ್ಕೊಂಡ್ ಕೆಲ್ಸಕ್ ಬಂದೀವೆ, ರಾಗಿ ಕೋಳಿ ಕೋಟೆ ಸಾರು ಊಟ ತಂದೀವೆ. ಮೂರು ಜನ ಸೇರಿ ನಾವು ನಾಡಿ ಮಾಡಕ್ ಬಂದೀವಲ್ಲೇ. ಕಲ್ಲವ ಮಲವ ಕಲ್ಲವ ಮಲ್ಲವ ನಾಟಿ ಮಾಡುವ, ಕಲ್ಲವ ಮಲ್ಲವ ನಾಟಿ ಮಾಡುವ, ಕಲ್ಲವ ಮಲ್ಲವ ನಾಟಿ ಮಾಡುವ, ಎಲ್ಲವ ಮಲ್ಲವ ನಾಟಿ ಮಾಡುವ. ಮುಚ್ಚಮ್ಮಿ ಬಾಯ ಒಕ್ಕಾಮೆ ನೋಡ್ರಿ. ಮೇ ಮಗ, ನಿನ್ಗೆ ಯಾವ ತರ ಗಂಡ ಇಷ್ಟ ನಮ್ಮಿ? ಅಯ್ಯೋ ನಾಚ್ಕೋಬೇಡ, ಹೇಳು. ನಾ ಮದ್ವೆ ಆಗ ಹುಡುಗ ಚಂದಾಗಿರ್ಬೇಕು, ಆಸ್ತಿ ಇರ್ಬೇಕು, ಆಮೇಲೆ ಒಳ್ಳೆ ಗುಣ ಇರ್ಬೇಕು, ಯಾವ ಚಟನೂ ಇರಬಾರ್ದು. ಹಂಗಾದ್ರೆ ಇವಳು 4 ಜನನ್ನ ಕಟ್ಕೋಬೇಕು. ಇಲ್ಲೇ ನಮ್ಮಿ ಮತ್ತೆ ಇಷ್ಟೆಲ್ಲ ಗುಣ ಒಬ್ಬಂತವೇ ಇರೋದ್ರು ಎಲ್ಲಿದ ನಮ್ಮಿ? ನೋಡು, ಕಣ್ಗಿಷ್ಟ ಆದವ್ರನ್ನ ಲಗ್ನ ಆಗ್ಬೇಕು, ಮನ್ಸ್ಗಿಷ್ಟ ಆದವ್ರನ್ನಲ್ಲ. ಹಂಗಂತ್ಯ ಅಲ್ಲ ಕಣಮ್ಮಿ, ಈಗಿನ ಕಾಲದಾಗ ಏನ್ ನಮ್ಮ ಕಾಲದಂಗ ಈಗ ನಾವ್ ಏನ್ ಹೇಳ್ಕೊಡ್ಲಿಲ್ಲ ಅಂದ್ರೂ ಮೊಬೈಲೇ ಎಲ್ಲ ಹೇಳ್ಕೊಡ್ತದೆ. ನೀನ್ ಹೇಳೋದು ದಿಟ್ಟವೇ. ಅಲ್ಕಂಡ್ ಸುಪ್ಪಿ, ನೀನು ಮನೆ ಕೆಲಸ ಏನಾದ್ರು ಕಲ್ತಿದ್ಯಾ ಹೆಂಗೆ? ಬಟ್ಟೆ ಗಿಟ್ಟೆ ಹೋಗಿದ್ಯಾ? ಅಯ್ಯಯ್ಯಯ್ಯ, ನಮ್ ಕಾಲದಮ್ಮೆ ಈಗಿನ ಕಾಲದೈಕಳು ಈಗ ಬಟ್ಟೆ ಹೋಗಕ್ಕೆ ಅದೆಂತದ ಮಿಷಿನ್ ಬಂದಿದ್ದದಂತಲ್ಲ, ಅದ್ರ ಹೆಸರು ಗ್ರೈಂಡರ್ ಅಂತೆ. ಏ ಕಾಗೆ ಮುತ್ಕಿ, ಅದು ಗ್ರೈಂಡರ್ ಅಲ್ಲ, ಬ್ರಿಡ್ಜ್. ನಂಜನಗೂಡು ರೈಲ್ವೆ ಬ್ರಿಡ್ಜ್ ಅಂದ್ಬಿಡು. ಅದು ವಾಷಿಂಗ್ ಮಷೀನು. ಎಂತ ಒಂದು ಕರ್ಮ ಬಿಡೆ ಸುಬ್ಬೆ. ಓ ಚಾಮರಾಜನಗರದ ಮಹಾಜನಿಗೆ ನಮಸ್ಕಾರ ಕಣ್ರಪ್ಪ. ನಾನ್ಯಾರು ಅಂತ ಗೊತ್ತಲ್ಲ, ತುತ್ತೂರಿ ತಳವರಯ್ಯ. ಈ ಊರ್ ಗೌಡ. ಲೇ ಹೆಂಗ್ಲ ನಾನು ನೆನ್ನೆ ತೀರ್ಪು ಕೊಟ್ಟಿದ್ದು? ತೀರ್ಪೇನೋ ಸಖತ್ತಾಗೆ ಕೊಟ್ರಿ, ಆದ್ರೆ ಸಂಜೆ ಅವ್ರ ಮನೆಗೆ ಹೋಗಿದ್ದು ತಪ್ಪು. ಅದಿಲ್ಲೆಲ್ಲ ಮಾತಾಡ್ಬಾರ್ದು, ಸುಮ್ಮನಿರಲ್ಲ. ಒಸಿರಿ ಏನ್ರಮ್ಮ
ಕೆಲ್ಸ ಮಾಡ್ತಿದ್ದೀರಾ ಏನ್ ಮಾಡ್ತಿದ್ದೀರಾ? ತೈತಕ್ಕ ಅಂತ ಕುಣಿತಿದೀವಿ. ಕಣ್ಗೆ ಮೊಳೆ ಒಕ್ಕೈತಲ್ಲ, ಕಾಣ್ತಿಲ್ವಾ ಕ್ಯಾಮೆ ಮಾಡ್ತಿರೋದು? ಆಹಾ, ಯಾವ್ದ್ಲ ಇದು ಯಾಟೆ ಕೋಳಿ? ಓಹೋ, ಏನ್ ಸುಬ್ಬಿ? ಗೌಡ್ರೆ ಸುಮ್ ನಿತ್ಕೊಳ್ಳ. ಏನ್ ಸುಬ್ಬಿ, ನಾನು ಕೇಳ್ತಾನೆ ಇದೀನಿ, ಈ ಮಾವನ ಮಾತು ಉತ್ತರನೇ ಕೊಡಲ್ಲ ಅಂತೀಯ? ಏ ಸುಬ್ಬಿ, ಏನಂತ ಕೇಳಿದ್ನೆ? ಅವನೇ ಕೇಳು. ಏನು ಇಲ್ಲ, ಈ ಮಾವನ ಮದುವೆ ಆಗ್ತೀಯ ಅಂತ ಕೇಳಿದ್ನಪ್ಪ. ಬಿಳಿ ಗಡ್ಡಕ್ಕೆ ಬಣ್ಣ ಬಳಕಂತ ತಿರುಗ್ತೀಯೇ, ಈ ಮುಸುಡಿಗೆ ಈ ಏನ್ ಬೇಕಾ? ಮುತ್ತೆ, ಈ ಊರಲ್ಲಿ ನನ್ನಂತ ದೊಡ್ಡ ಗಣಸು ಯಾವನಿದಾನೆ ಅಂತ? ನನ್ ಗಂಡನು ಹಿಂಗೆ ನೆಗ್ದಾಡ್ತಿದ್ದ, ಅದಕ್ಕೆ ಒತ್ತು ಮುಂಚೆ ಹೋಗಿ ಮ್ಯಾಕ್ ಸೇರ್ಕಂದ. ಏನ್ ಸೀಮ್ಗಿಲ್ದಿರ ಕಣ್ಸು. ಏನು ಈ ಹೆಂಗಸ್ರು ಈ ಪಾಟಿ ಮಾತಾಡ್ತವ್ರೆ? ಮಾತಾಡ್ತಾರೆ ಕಲ್ಲ, ಅದಕ್ಕೆ ನಾನು ಮದ್ವೆ ಆಗಿಲ್ಲ ಕಲ್ಲಲ್ಲಿ. ನೋಡು, ನಿನಗೆ ದೇವ್ರ ಹೆಂಗಿದಾನೆ ಅಂತ ಗೊತ್ತಾಗ್ಬೇಕಾ? ತಂದೆ ತಾಯಿ ಇರೋರ ಹತ್ರ ಕೇಳು. ದೆವ್ವ ಹೆಂಗಿದೆ ಅಂತ ಗೊತ್ತಾಗ್ಬೇಕಾ? ಮದ್ವೆ ಆಗಿ ಹೆಂಡತಿ ಇರೋರ ಹತ್ರ ಕೇಳಲ್ಲ. ಲೇ ಮುಳ್ಳಂದಿ, ನೀನ್ ಇಲ್ಲೇ ನೋಡ್ತಾ ಇರು, ಪಕ್ಕದ ಗದ್ದೆಲಿ ಕೆಂಪಿ ಬಂದಿದ್ದಾಳೆ, ನೋಡ್ಕೊಂಬತ್ತೀನಿ ಕಳ್ಳ. ಮೇ ಮಗ, ತಲೆ ಕಡಿತದೆ, ತಲೆ ನೋಡ್ಪ. ಬಾಬಾ ನೋಡ್ತೀನಿ. ಅಲ್ಲಕ್ಕ, ಈ ಹೆಂಗಸರು ಗಂಡಸ್ರನ್ನ ಹೊಡಿತಾರಲ್ಲ, ಅದ್ ಸರಿನಾ? ಏನ್ ತಪ್ಪು ಅಂತೀನಿ? ಈ ಗಂಡಸ್ರು 50,000 ರೂಪಾಯಿ ಕೊಟ್ಟು ಗಾಡಿ ತಗೊಂಡಿರಕ್ಕಿಲ್ವಾ? ಅದನ್ನ ಹೆಂಗ್ ಓದಿತಾರೆ? ಇನ್ ನಾವು 5 ಲಕ್ಷ ಕೊಟ್ಟು ತಗೊಂಡಿರ್ತೀವಿ, ನಾವಿನ್ ಹೆಂಗ್ ಓದಿಬೇಡ? ಅಕ್ಕ ಸಖತ್ತಾಗಿ ಹೇಳ್ದೆ ಅಕ್ಕ. ನೀನ್ ಯಾಕೆ ಬಿಗ್ ಬಾಸ್ಗೆ ಹೋಗ್ಬಾರ್ದು? ಹೋಗಕ್ ನಂಗೇನು ಇಷ್ಟನೇ ಕಣೆ, ಆದ್ರೆ 3 ತಿಂಗಳಲ್ಲಿ ನನ್ ಗಂಡ ಸೌತಿನ್ ತಂದ್ಬಿಟ್ರೆ ಅಂತ ಭಯ ನಂಗೆ. ಅಕ್ಕ, ಈ ಗಂಡಸರನ್ನ ಹೆಂಗ್ ಹತೋಟಿಲಿ ಇಟ್ಕೊಳ್ಳೋದು? ಮೇ ಮಗ, ಈ ಗಂಡಸರಿಗೆ ಹೋಟ್ಲು ದೋಸೆ ತಿನ್ನಕ್ ಬಿಡ್ಬೇಡ್ದು, ಇಲ್ಲ ಅಂದ್ರೆ ಕೆಟ್ಟೋಗ್ತವೆ. ಈ ಹೋಟ್ಲು ದೋಸೆ ಅಂದ್ರೇನು, ಮನೆ ದೋಸೆ ಅಂದ್ರೇನು? ಏ ಸುಬ್ಬಿ, ನಿಂಗ ಅಷ್ಟು ಗೊತ್ತಿಲ್ವೇ? ಹೋಟ್ಲು ದೋಸೆ ಅಂದ್ರೆ ಪರ್ಕೆಲ್ ಹೊಡ್ದು ಆಮೇಲೆ ದೋಸೆ ಉಯ್ಯೋದು, ಮನೆ ದೋಸೆ ಅಂದ್ರೆ ದೋಸೆ ಉಯ್ದು ಆಮೇಲೆ ಪರ್ಕೆಲ್ ಹೊಡಿಯೋದು. ಸುಮ್ ಕೂತ್ಕೋ, ಮಗಿಗೆ ಗೊತ್ತಿಲ್ದೇ ಇರೋದೆಲ್ಲ ಹೇಳ್ಕೊಡ್ಬೇಡ. ನೋಡಿ, ಎಷ್ಟೇ ಕಷ್ಟ ಆದ್ರೂ ಮನೆ ಊಟನೇ ತಿನ್ಸ್ಬೇಕು. ನೀ ಏನಾರ ಹೋಟ್ಲು ಊಟ ಮಾಡಕ್ ಬಿಟ್ಟೆ ಅನ್ಕೋ, ರುಚಿ ನೋಡ್ಕೊಂಡು ಗೊಳ್ಗೊಳ್ಕೊ ಅಲ್ಲಿಗೆ ಹೋಯ್ತಾ ಇರ್ತದೆ. ಈಗ ಅರ್ಥ ಆಯ್ತು ಅಜ್ಜಿ ನನ್ಗೆ. ಅಜ್ಜಿ, ನಾವ್ ಮೊನ್ನೆ ನೋಡಕ್ ಬಂದಿದ್ರಲ್ಲ, ಅವ್ರ ಅವ್ವ ಹೇಳ್ತಿದ್ರಂತೆ ಹುಡುಗಿ ಬೆಳ್ಳಗಿರ್ಬೇಕು, ಓದಿರ್ಬೇಕು, ಆಸ್ತಿ ಇರ್ಬೇಕು ಅಂತ ಕಂಡೀಷನ್ ಹಾಕದಂತೆ. ಏ ಸುಬ್ಬಿ, ನೀನು ಒಂದ್ ಕಂಡೀಷನ್ ಹಾಕ್ಬಿಡೋದು ಮತ್ತೆ. ಏನಂತ? ನನ್ನ ಅತ್ತೆ ಅದೊಳ್ ಸತ್ತೋಗಿರ್ಬೇಕು, ಬರೀ ಪೊಟದಲ್ಲಿ ಮಾತ್ರ ಇರ್ಬೇಕು ಅಂತ. ಈ ಹೆಂಗಸ್ರಿಗೆ ಹೆಂಗಸ್ರೆ ಅಲ್ವೇ ಶತ್ರು? ಅಲ್ಲ, ಈ ಗಂಡಸ್ರು ಎಲ್ಲಾ ಟೈಮ್ ನಲ್ಲೂ ಮೀಸೆ ಹೊತ್ತ ಗಂಡಸು ಅಂತ ಮೀಸೆ ಮೇಲೆ ಕೈ ಹಿಡ್ಕೊಂಡು ಓಡಾಡ್ತಿರ್ತಾರೆ. ವರದಕ್ಷಿಣೆ ಅಂದಾಗ ಯಾಕೆ ಅವ್ರ ಅವ್ವನಿಂದ ಬಚ್ಚಿಟ್ಕೊಂತಾರೆ? ಕೆಲಸ ಮಾಡ್ರಮ್ಮ, ತುಮ್ಕೆ ನಿಂತ ಮಾತಾಡ್ತಾರೆ. ಏನಾಯ್ತು? ಅದು ಗೌಡ್ರೆ, ಈ ವರದಕ್ಷಿಣೆ ತಗೊಳ್ಳೋದು ತಪ್ಪಲ್ವಾ? ವರದಕ್ಷಿಣೆ ತಗೊಳೋದು ಯಾವನ್ಲ ತಪ್ಪು ಅಂತ ಹೇಳಿದ್ದು? ಪ್ರವಾಹ ಬಂದ್ರೆ ಪರಿಹಾರ ಕೊಡಕ್ಕಿಲ್ವಾ? ಬಿರುಗಾಳಿ ಬಂದ್ರೆ ಪರಿಹಾರ ಕೊಡಕ್ಕಿಲ್ವಾ? ಕೊಡ್ತಾರೆ. ಕಷ್ಟ ಬಂದ್ರೆ ಪರಿಹಾರ ಕೊಡಕ್ಕಿಲ್ವಾ? ಕೊಡ್ತಾರೆ. ಅವಾಗ ಬಂದೋಗೋ ಕಷ್ಟಕ್ಕೆ ಪರಿಹಾರ ಕೊಡ್ತಾರೆ ಅಂದ್ಮೇಲೆ ಜೀವನ ಪೂರ್ತಿ ಹೆಂಡತಿ ಅನ್ನೋ ಕಷ್ಟ ಜೊತೆಲಿರುತ್ತಲ್ಲ, ಅದಕ್ಕೆ ಪರಿಹಾರ ಕೊಡೋದ್ ಬ್ಯಾಡ್ವೇನ್ರಲ್ಲ? ಏನ್ರಪ್ಪ? ಅದೆಲ್ಲ ಇರ್ಲಿ, ಈಗ ಮದುವೆ ಆಗಕ್ಕೆ ಬುದ್ಧಿ ಇರ್ಬೇಕಾ, ಸೌಂದರ್ಯ ಇರ್ಬೇಕಾ? ಮದುವೆ ಆಗಕ್ಕೆ ಸೌಂದರ್ಯ ಇರ್ಬೇಕು ಕಳ್ಳ. ಬುದ್ಧಿ ಇರೋನ್ ಯಾವನು ಮದುವೆ ಆಗಕ್ಕಿಲ್ಲ. ನೋಡು, ನಾನು ಮದುವೆ ಆಗಿದ್ದೀನ, ಇಲ್ಲಿ ಕುತ್ಕೊಂಡಿರೋರು ಯಾರ್ಯಾರು ಮದುವೆ ಆಗೋದಿಲ್ಲ ಕೈ ಹತ್ರಪ್ಪ. ಇವರೆಲ್ಲ ಬುದ್ಧಿವಂತರು ಕಳ್ಳಲೇ. ನೋಡ್ಲಾ, ಇವಾಗಿನ ಹುಡುಗಿರಿಗೆ ಫೇಸ್ಬುಕ್ ಎಲ್ಲಿದೆ ಅಂತ ಗೊತ್ತಿರುತ್ತೆ, ವಾಟ್ಸಪ್ ಎಲ್ಲಿದೆ ಅಂತ ಗೊತ್ತಿರುತ್ತೆ, ಮನೆಯಲ್ಲಿ ಅಡಿಗೆ ಮನೆ ಎಲ್ಲಿರುತ್ತೆ ಅಂತಾನೆ ಗೊತ್ತಿರಕ್ಕಿಲ್ಲ. ಕರೆಕ್ಟು. ಆದ್ರೂ ಅದು ಈಗಿನ ಕಾಲದಲ್ಲಿ ಇದೆಲ್ಲ ಬೇಕು ಗೌಡ್ರೆ. ನೋಡಿ, ಇಂಗ್ಲಿಷ್ ನಲ್ಲಿ ಮಾತಾಡಿದ್ರೆ ಹುಡುಗಿರು ನಮ್ಮನ್ನ ತಿರುಗಿ ನೋಡೋದು. ಇಂಗ್ಲಿಷ್ ಗ್ರೇಟು ಅಂತ ಯಾವಲ್ಲ ಹೇಳಿದ್ದು? ಕನ್ನಡ ಗ್ರೇಟು ಕಲ್ಲ. ಅದಂಗೆ ಹೇಳ್ತೀರಾ? ಇಲ್ಲಿರೋ ಹಸು ಏನಂತ ಕೂಗ್ತದ್ಲ? ಅಂಗೋ ಅಂತ. ಫಾರಿನ್ ನಲ್ಲಿರೋ ಹಸು ಏನು? ಮಮ್ಮಿ, ಡ್ಯಾಡಿ, ಬ್ರದರ್, ಸಿಸ್ಟರ್ ಅಂತ ಕೂಗ್ತದ? ಇಲ್ಲ. ಅಲ್ಲಿರೋ ಹಸುನು ಅಮ್ಮ ಅಂತಾನೆ ಕೂಗೋದು, ಇಲ್ಲಿರೋ ಹಸುನು ಅಮ್ಮ ಅಂತಾನೆ ಕೂಗೋದು. ಪ್ರಾಣಿಗಳಿಗೆ ಗೊತ್ತು ಕಳ್ಳ ಕನ್ನಡ ಎಷ್ಟು ಗ್ರೇಟು ಅಂತ. ಆದ್ರೆ ಈ ಜನಗಳಿಗೆ ಗೊತ್ತಿಲ್ಲ.
ಏನು ಕಾಣದೇ ಇರೋ ರೀತಿ ಇಂಗ್ಲಿಷ್ ಹಿಂದೆ ಹೋಗ್ಬಿಡ್ತಾರೆ. ಕನ್ನಡನೇ ಗ್ರೇಟು ಕಲ್ಲ. ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಭೂಮಿ. ಅಜ್ಜಿ ನೀರ್ ತಕೊಬ್ಬ. ಗೌಡ್ರೆ ನೀವ್ ಏನಾರ ಹೇಳಿ ಎಷ್ಟಾರ ಹೇಳಿ, ನಂಗೂ ಮದುವೆ ಆಗ್ಬೇಕು ಅಂತ ಆಸೆ ಆಯ್ತದೆ. ಈ ಮೀನಿಗೆ ಗಾಳಕ್ ಸಿಗಾಕೊಂಡಾಗ್ಲೇ ಕಳ್ಳ ಬುದ್ಧಿ ಬರೋದು. ಹೋಗ್ ಟ್ರೈ ಮಾಡ್ಕೋ. ಏನಮ್ಮಿ ಏನಮ್ಮಿ ಯಾರಮ್ಮಿ ನೀನಮ್ಮಿ ಆಗೋಯ್ತು ನನ್ನ ಬಾಳು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ. ಆಮೇಲೆ ತಿಂಡಿ ಆಯ್ತಾ? ಗೌಡ್ರೆ ಲೇ ಬರಲ್ಲ ಇಲ್ಲಿ. ಲೇ ಮುಳ್ಳಂದಿ ನನ್ನ ಮಗನೇ, ಈ ಸುಂದರವಾಗಿರೋ ಹುಡುಗಿರು ಎಮ್ಮೆ ಎರಡು ಒಂದೇ ಕಳ್ಳ. ನಾವ್ ಹಿಂದ್ಗಡೆ ನಿಂತ್ಕೊಂಡು ಟಿಲಿಲಿಲಿ 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 ಅಂತ ಆರ ನೋಡಿದ್ರೆ ತಿರುಗ್ ನೋಡಕ್ಕಿಲ್ಲ. ನಾವೇ ಹತ್ರಕ್ಕೆ ಹೋಗ್ಬೇಕು. ನೀನ್ ಹೋಯ್ತೀಯೋ? ಈಗ ನಾನು ಹೋಗ್ಲು. ನಾನು ಹೋಯ್ತೀನಿ. ಏನ ನಂಬರ್ ಕೊಡು. ಗ್ರಾಚಾರ ಬಿಡಿಸ್ಬೇಕಾ? ತಕ್ಲೀಫ್ ತರ ಆಡ್ಬೇಡ, ಹೋಗತ್ತಗೆ. ನಂಬರ್ ತಾನೇ ಕೇಳಿದ್ದು, ನಾನೇನ್ ಫೋನ್ ನಾ ಕೇಳ್ದೆ. ಕೊಡಲ್ಲ. ನನ್ ನಂಬರ್ ತಗೋ. ಕೊಡಲ್ಲ, ಹೋಗ. ಈ ಹುಡುಗರೇ ಗ್ರೇಟು. ಹುಡುಗಿಗೆ ನಂಬರ್ ಕೊಡ್ಬೇಕಾದ್ರೆ ಯಾವ ನನ್ ಮಗನು ಕೇರ್ ಮಾಡಲ್ಲ. ಬೇಕಾದ್ರೆ ಇಲ್ಲೇ ಕೇಳು, ಇವತ್ತು ಸಂಜೆ ಎಷ್ಟು ಜನ ಹುಡುಗಿರ್ಗೆ ನನ್ನ ನಂಬರ್ ಕೊಟ್ಟಿದ್ದೀನಿ ಅಲ್ಬೇಡ್ರ? ನೋಡ್ ಸುಬ್ಬಿ, ನಿಂಗೋಸ್ಕರ ನಾನು ಅಪ್ಪ ಅಮ್ಮ ಎಲ್ರು ಬಿಟ್ಟು ಬರ್ತೀನಿ. ಪ್ಲೀಸ್ ನನ್ ಮದ್ವೆ ಆಗು. ಮಮ್ಮಿಲಿ ಅವ್ನ್ ಹೇಳಿದ ಮಾತ ನಂಬೇಡ. ನಿನ್ಗೋಸ್ಕರ ಇವತ್ತು ಅಪ್ಪ ಅವನ್ ಬಿಟ್ಬಿಟ್ಟು ಬರ್ತೀನಿ ಅಂತವನೆ. ನಾಳೆ ಯಾವಳಿಗೋಸ್ಕರನು ನಿನ್ನು ಬಿಟ್ಟು ಐಕಿಲ್ಲ ಅನ್ನೋದು ಏನಮ್ಮಿ ಗ್ಯಾರಂಟಿ? ಲೇ ತಕ್ಲೀಫ್ ಮುದ್ಕೆ ಹೇಳಿದ್ರೆ ಹೋಗ್ಬಿಡ್ತೀಯ. ಇದೆಲ್ಲ ಬೇಕಾ? ನೋಡ್ದೆ ನಮ್ಮಿ ಹೆಂಗ್ ಮಾತಾಡ್ದನು ನೋಡು. ನಿನ್ಗೆ ಈ ಚಿಕ್ಕ ವಯಸ್ಸಿಗೆ ಮದ್ವೆ ತಾಪತ್ರೆ ಏನು ಬೇಕಾ? ಬೇಡ ಪಿ, ಅಜ್ಜಿ ಹೇಳದ್ದಿಟಾನೆ ಯೋಚನೆ ಮಾಡು. ಅಲ್ಲ ನೀವೇ ಹೇಳಿ, ಯಾರಾದ್ರೂ ಹೆರಿಗೆ ಎದ್ರಕೊಂಡು ಮಕ್ಕಳು ಮಾಡದೆ ಇರ್ತಾರಾ? ಲೇ ನಿಂಗೊಂದು ವಿಚಾರ ಹೇಳ್ತೀನಿ ಕೇಳು. ಗಂಡ ಹೆಂಡತಿ ಅಂದ್ರೆ ಅವ್ರನ್ನವ್ರು ನೋಡ್ಕೊಳ್ಳೋದಲ್ಲ ಕಣೆ. ಗಂಡ ಹೆಂಡತಿನ ನೋಡ್ಕೋಬೇಕು, ಹೆಂಡತಿ ಗಂಡನ ನೋಡ್ಕೋಬೇಕು. ಆವಾಗ್ಲೇ ಜೀವನ ಅನ್ನೋ ಸಾಗರದಲ್ಲಿ, ಸಂಸಾರ ಅನ್ನೋ ದೋಣಿಲಿ ಗಂಡ ಹೆಂಡತಿ ಅನ್ನೋ ಪಯಣಿಗರು ನೆಮ್ಮದಿಯಾಗಿ ಸಾಗಕ್ಕಾಗೋದು ಕಣೆ. ಲೇ ಇನ್ನೊಂದು ಮಾತು ಹೇಳ್ತೀನಿ ಕೇಳು. ನಾವು ಚಿಕ್ಕ ವಯಸ್ಸಿಂದಲೂ ಒಬ್ರನ್ನೊಬ್ರು ನೋಡ್ಕೊಂಡೇ ಬೆಳೆದಿದೀವಿ ಕಣೆ. ನಿಂಗೆ ನಾನೇನು ಅಂತ ಗೊತ್ತು, ನಂಗೆ ನೀನೇನು ಅಂತ ಗೊತ್ತು. ಪ್ಲೀಸ್ ಕಣೆ, ನಂಬಿಕೆ ಇದ್ರೆ ಬಾ. ಕಷ್ಟ ಸುಖ ಊಟ ಹಂಚ್ಕೊಂಡ್ ಬಾಳೋಣ. ಐ ಲವ್ ಯು. ಬಾಯ್ಲಿ ಒಪ್ಕೋಬೇಡ ಅವ್ನ್ ಸರಿ ಇಲ್ಲ. ಹೇಳೋದು ಹೇಳಿದ್ದೀನಿ, ಆಮೇಲೆ ನಿನ್ನಿಷ್ಟ. ಬೇಡ ಕಣೆ ಬೇಡ. ಐ ಲವ್ ಯು ಟೂ.